ಇನ್ನು ಒಳ ಮೀಸಲಾತಿ ಸಮೀಕ್ಷಾ ವರದಿಯನ್ನ ಇದೀಗ ಸ್ವೀಕಾರ ಮಾಡಲಾಗಿದೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದಿಂದ ವರದಿ ಸಲ್ಲಿಕೆ ಆಗಿತ್ತು. ಸಿಎಂ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಸಿಎಂ ವರದಿ ಸ್ವೀಕರಿಸುವ ವೇಳೆ ಸಚಿವರು ಕೂಡ ಹಾಜರಿದ್ರು. ಖುದ್ದು ಕರೆ ಮಾಡಿ ವರದಿಯನ್ನ ರಿಸೀವ್ ಮಾಡ್ಕೋಬೇಕಾದ್ರೆ ಸಚಿವರನ್ನ ಕರೆಸಿದ್ರು ಸಿಎಂ ಸಿದ್ದರಾಮಯ್ಯ. ವರದಿ ಸ್ವೀಕಾರದ ವೇಳೆ ಬಲಗೈ ಎಡಗೈ ಬಣ್ಣದ ಸಚಿವರು ಹಾಜರಿದ್ರು. ಪರಮೇಶ್ವರ್, ಕೆಎಚ್ ಮುನಿಯಪ್ಪ, ಪ್ರಿಯಾಂಕ್ ಖರ್ಗೆ ಕೂಡ ಉಪಸ್ಥಿತಿ ಇದ್ರು. ಶಿವರಾಜ್ ತಂಗಡಗಿ, ಆರ್.ಬಿ. ತಿಮ್ಮಾಪುರ್ ಕೂಡ ಹಾಜರಿದ್ರು. ಒಂದು ಕಡೆ ಮೀಸಲಾತಿ, ಮಗದೊಂದು ಕಡೆ ಒಳ ಮೀಸಲಾತಿಯ ಜಂಜಾಟ ಇವತ್ತು ನೆನ್ನೆದಲ್ಲ. ಸೊ ಈಗ ಫೈನಲಿ ಆ ರಿಪೋರ್ಟ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರೊಬ್ಬರೇ ಖುದ್ದಾಗಿ ರಿಸೀವ್ ಮಾಡ್ಕೊಂಡಿಲ್ಲ, ಬದಲಾಗಿ ಆ ಒಳ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಿದ್ರಲ್ಲ, ಆ ನಾಯಕರುಗಳನ್ನ ಕರೆಸಿ, ಮಿನಿಸ್ಟರ್ಗಳನ್ನ ಕರೆಸಿ ಅವರ ಎದುರಿಗೆ ಈ ಒಂದು ಒಳ ಮೀಸಲಾತಿಯ ರಿಪೋರ್ಟ್ ಅನ್ನ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಸಲ್ಲಿಕೆ ಮಾಡಿತ್ತಲ್ಲ ಅದನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಸಚಿವರುಗಳು ಕೂಡ ಹಾಜರಿದ್ರು. ಬಹಳ ಪ್ರೆಷರ್ ಹಾಕ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ, ನಿಮ್ಮ ಮುಖೇನವೇ ಆಗಬೇಕು ಇದು, ಆದರೆ ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ಅಂತ ಇದ್ರು. ನಿವೃತ್ತ ನ್ಯಾಯಮೂರ್ತಿ ಅವರುಗಳ ನಾಗಮೋಹನ್ ದಾಸ್ ಅವರ ಆಯೋಗ ಬಂದು ಆ ರಿಪೋರ್ಟನ್ನು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದೆ. ಒಳ ಮೀಸಲಾತಿ ಸಮೀಕ್ಷಾ ವರದಿಯನ್ನ ಸ್ವೀಕಾರ ಮಾಡಿದರೆ ಸಿಎಂ ಸಿದ್ದರಾಮಯ್ಯ ಅವರು. ಇದೊಂದೇ ಸರ್ಕಾರದಲ್ಲಿ ಇದ್ದಂತಹ ಕೂಗಲ್ಲ ಇದು. ಹಲವಾರು ಸಿಎಂಗಳು ಬಂದಾಗ್ಲೂ ಕೂಡ ಈ ಕೂಗಿತ್ತು. ಬಟ್ ಫೈನಲಿ ಈಗ ಆ ಸಮುದಾಯದ ನಾಯಕರುಗಳೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ರೆಷರ್ ಇಟ್ಟಿದ್ರು. ಸರ್, ಇದಾದ್ರೆ ನಿಮ್ಮ ಕಾಲದಲ್ಲೇ ಆಗಬೇಕು, ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸಿ ಅಂದಿದ್ರು. ಅದರಂತೆ ಆ ವರದಿ ಸ್ವೀಕಾರ ಆಗಿದೆ. ಆ ವರದಿಯಲ್ಲಿ ಏನೇನಿದೆ, ಒಳ ಮೀಸಲಾತಿ ಯಾವ್ಯಾವ ಪಂಗಡಕ್ಕೆ ಎಷ್ಟೆಷ್ಟಿದೆ, ಇವ್ರು ಇಟ್ಟಂತಹ ಬೇಡಿಕೆ ಏನು, ನಂಬರ್ಸ್ ಏನು ಕೊಟ್ಟಿದ್ದಾರೆ, ಇವೆಲ್ಲವೂ ಕೂಡ ಕಾದ್ ನೋಡೋಣ ರಿವೀಲ್ ಆಗ್ತಾ ಇದ್ದಂತೆ. ಪರಿಶಿಷ್ಟ ಜಾತಿಗಳ ಸ್ಪಷ್ಟ ದತ್ತಾಂಶದ ಕೊರತೆ ಇತ್ತು, ಹೀಗಾಗಿ ಹೊಸದಾಗಿ ಸಮೀಕ್ಷೆಯನ್ನ ಮಾಡಿ ವರದಿಯನ್ನ ಕೊಟ್ಟಿದ್ದೀವಿ ಅಂತ ಹೇಳಿದೆ ಆ ಟೀಮ್. 60 ದಿನಗಳ ಕಾಲ ಸಮೀಕ್ಷೆಯನ್ನ ಮಾಡಿ ವರದಿ ಕೊಟ್ಟಿದ್ದೀವಿ. ಮೊದಲ ಬಾರಿಗೆ ಮೊಬೈಲ್ ಆ್ಯಪ್ ಬಳಸಿ ಸಮೀಕ್ಷೆ ಮಾಡಿದ್ವಿ. 27 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳ ಸಮೀಕ್ಷೆಯನ್ನು ನಾವೀಗ ಮಾಡಿದ್ದೀವಿ. ಸರ್ಕಾರಕ್ಕೆ ಸುಮಾರು 1766 ಪುಟಗಳ ವರದಿಯನ್ನು ಸಲ್ಲಿಸಿದ್ದೀನಿ. ವರದಿಯನ್ನು ಒಪ್ಪೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈ ವರದಿಯನ್ನು ಕೊಟ್ಟ ನಂತರ ಹೇಗೆ ಇದನ್ನು ನಾವು ನಂಬರ್ಸ್ನ ಕೌಂಟ್ ಮಾಡಿದ್ವಿ, ಏನೇನು ಸಹಾಯ ತೊಗೊಂಡ್ವಿ, ಎಷ್ಟು ಪುಟಗಳ ರಿಪೋರ್ಟ್ ಇದು, ಇದರಲ್ಲಿ ಏನಿದೆ ಏನಿಲ್ಲ ಇವೆಲ್ಲವನ್ನ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ್ಯಂಡ್ ಇದನ್ನು ನಾನು ಒಪ್ಪಲೇಬೇಕು ಅಂತ ಫೋರ್ಸ್ ಮಾಡ್ತಲ್ಲ, ವರದಿ ಒಪ್ಪೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು. ಬಟ್ ಇರುವಂತಹ ದತ್ತಾಂಶಗಳನ್ನು ಅವ್ರ ಮುಂದೆ ಇಟ್ಟಿದ್ದೀವಿ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇದ್ದಂತಹ ಜಂಜಾಟ, ಈ ಗೊಂದಲಗಳನ್ನು ದೂರ ಮಾಡುವಂತಹ ಕೆಲಸ ಈ ರಿಪೋರ್ಟ್ ಮಾಡುತ್ತೆ, ಆ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದ್ದಾರೆ ಅವರು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಹೌದು, ಬಹಳ ವರ್ಷಗಳಿಂದಲೇ ಈ ಒಳ ಮೀಸಲಾತಿ ಬಗ್ಗೆ ಜಂಜಾಟಗಳು, ಚರ್ಚೆಗಳು ನಡೀತಲೇ ಇತ್ತು. ಫೈನಲಿ ರಿಪೋರ್ಟ್ ನಲ್ಲಿ ಏನೇನು ಅಂಶಗಳು ಮೆನ್ಷನ್ ಆಗಿದೆ, ರಿವೀಲ್ ಆಗಿದೆಯಾ? ಎಸ್ ವಿದ್ಯಾ, ಏನು ಕಳೆದ 30 ವರ್ಷಗಳ ಹೋರಾಟಕ್ಕೆ ಇದೀಗ ಒಂದು ತಾರ್ಕಿಕ ಅಂತ್ಯ ಸಿಗತ್ತಾ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ವರದಿ ನೀಡಿರುವುದರಿಂದ ರಾಜ್ಯ ಸರ್ಕಾರ ವರದಿಯನ್ನು ಸ್ವೀಕಾರ ಮಾಡಿದೆ. ಅಲ್ಲದೆ ಈ ಒಂದು ವರದಿಯಲ್ಲಿ ಯಾವ ರೀತಿ ವರ್ಗೀಕರಣವನ್ನು ಮಾಡುತ್ತೆ, ಅದರ ಜೊತೆಗೆ ಯಾವೆಲ್ಲ ಅಂಶಗಳು ಈ ಒಂದು ಸಮೀಕ್ಷೆಯಲ್ಲಿ ಒಳಗಾಗಿವೆ ಅನ್ನೋದು ಕೂಡ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಪ್ರಮುಖವಾಗಿ ಗಮನಿಸಬೇಕಾದ್ರೆ ಈ ಒಂದು ಒಳ ಮೀಸಲಾತಿ ಅಂದ್ರೆ ಪರಿಶಿಷ್ಟ ಪಂಗಡಗಳ ಒಂದು ಏನು ಬಲಗೈ ಮತ್ತು ಎಡಗೈ ಬಣದ ನಡುವೆ ನಡೆದಂತಹ ಮೀಸಲಾತಿಯ ವಿಚಾರ ಸಾಕಷ್ಟು ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ಒಂದು ಸಮೀಕ್ಷೆಯಲ್ಲಿ 27,24,768 ಕುಟುಂಬಗಳು ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗಿರುವಂತದ್ದು. 1 ಕೋಟಿಗೂ ಹೆಚ್ಚು ಜನರು ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ 1766 ಪುಟಗಳ ಒಂದು 6 ಶಿಫಾರಸುಗಳ ಮೂಲಕ ಈ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಟ್ಟಿರುವಂತದ್ದು. ಪ್ರಮುಖವಾಗಿ ನಾವು ಈ ಒಂದು ಯಾವ ಮಾನದಂಡದಲ್ಲಿ ಈ ಒಂದು ಸಮೀಕ್ಷೆ ಆಗಿದೆ ಅನ್ನೋದನ್ನ ಗಮನಿಸಿ ನೋಡೋದಾದ್ರೆ, ಶೈಕ್ಷಣಿಕ ಹಿಂದುಳಿದಿರುವಿಕೆ, ಸರ್ಕಾರಿ ಉದ್ಯೋಗದಲ್ಲಿ ಒಂದು ಪ್ರಾತಿನಿಧ್ಯ ಕೊಡಬೇಕು, ಅದರ ಜೊತೆಗೆ ಸಾಮಾಜಿಕ ಹಿಂದುಳಿದಿರುವಿಕೆ ವಿಚಾರಕ್ಕೆ ಈ ಒಂದು ಸಮೀಕ್ಷೆಯಲ್ಲಿ ಸಾಕಷ್ಟು ಮಾನದಂಡಗಳನ್ನ ಹಾಕಿಕೊಳ್ಳಲಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕೆಲವೊಂದಿಷ್ಟು ಪಂಗಡಗಳು ಅಂದ್ರೆ ಎಸ್ಸಿ ಬಲಗೈ ಮತ್ತು ಎಡಗೈ ಪಂಗಡಗಳ ನಡುವೆ ಮೀಸಲಾತಿ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಒಟ್ಟು 17.5% ನಷ್ಟು ಶೇಕಡ ಮೀಸಲಾತಿಯನ್ನ ಈ ಒಂದು ಸಮುದಾಯಗಳಿಗೆ ಕೊಡ್ಬೇಕನ್ನುವಂತ ಮೊದಲಿನ ಕೂಗಿತ್ತು. ಇದರ ಒಳಗೆ
ಒಳ ಮೀಸಲಾತಿ ಕೊಡಬೇಕನ್ನುವಂತ ಕೂಗಿಗೆ ಇದೀಗ ಒಂದು ವರದಿಯನ್ನ ನೀಡಿರೋದ್ರಿಂದ ರಾಜ್ಯ ಸರ್ಕಾರ ಇದನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಬಲಗೈ ಸಮುದಾಯಕ್ಕೆ ಎಷ್ಟು % ಮೀಸಲಾತಿಯನ್ನ ಕೊಡುತ್ತೆ, ಎಡಗೈ ಸಮುದಾಯಕ್ಕೆ ಎಷ್ಟು ಮೀಸಲಾತಿಯನ್ನು ಕೊಡುತ್ತೆ, ಅದರ ಜೊತೆಗೆ 101 ಉಪಜಾತಿಗಳು ಬರುವಂತದ್ದು. ಹೀಗಾಗಿ ಈ ಒಂದು ವರದಿಯ ಆಧಾರದ ಮೇಲೆ ಯಾವ ರೀತಿ ಉಪ ವರ್ಗೀಕರಣಗಳನ್ನ ಸರ್ಕಾರ ಮಾಡುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿದೆ. ಮುಂಬರುವ ಅಂದ್ರೆ 7ನೇ ತಾರೀಕು ಇರುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ವರದಿಯನ್ನ ಇಟ್ಟು ಚರ್ಚೆ ಮಾಡ್ತೀನಿ ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಯನ್ನ ನೀಡಿರುವಂತದ್ದು. ಹೀಗಾಗಿ ಈ ಒಂದು ಒಳ ಮೀಸಲಾತಿಯ ಒಂದು ಗೊಂದಲಕ್ಕೆ ಇದೀಗ ತಾರಕ ಅಂತ್ಯವನ್ನ ಹಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ವರದಿಯನ್ನ ಕೂಡ ಪಡೆದಿದೆ. ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ವಿದ್ಯಾ, ಓಕೆ, ಇದೀಗ ಫೈನಲಿ ರಿಪೋರ್ಟ್ ರಿಸೀವ್ ಆಗಿದೆ. ಅದರೊಳಗಿರುವಂತಹ ಅಂಶಗಳು ಬಹುಶಃ ಇನ್ನು ಸ್ವಲ್ಪ ದಿನ ಬೇಕಾ, ಸ್ವಲ್ಪ ಟೈಮ್ ಬೇಕಾ ಅಂತ, ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂಡ್ ಈ ನಂಬರ್ಸ್ ಒಳ ಮೀಸಲಾತಿಯನ್ನ ನಿರೀಕ್ಷೆ ಮಾಡ್ತಾ ಇದ್ದವರಿಗೆ ಖುಷಿ ತರುತ್ತಾ ಅಥವಾ ಇಲ್ವಾ, ಇನ್ನು ಸ್ವಲ್ಪ ಟೈಮ್ ನಾವು ಕಾಯ್ಬೇಕಾ ಅಂತ ಅಲ್ವಾ ದುರ್ಗೇಶ್? ಖಂಡಿತ ವಿದ್ಯಾ, ಯಾಕಂದ್ರೆ ಕಳೆದ 30 ವರ್ಷದಿಂದ ಈ ಒಂದು ಹೋರಾಟ ನಡೀತಿರುವಂತದ್ದು. ಪರಿಶಿಷ್ಟ ಪಂಗಡಗಳಲ್ಲಿಯೇ ಕೆಲವೊಂದಿಷ್ಟು ಒಳ ಮೀಸಲಾತಿ ಕೂಗಿರೋದ್ರಿಂದ ಈ ಒಂದು ವರದಿಯಲ್ಲಿ ಯಾವ ರೀತಿಯ ಅಂಶಗಳು ಗಣನೆಗೆ ತೆಗೆದುಕೊಂಡಿದ್ದಾರೆ, ಯಾವ ರೀತಿ ಸರ್ವೆ ಆಗಿದೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಒಂದು ತೀರ್ಪನ್ನು ನೀಡಿತ್ತು. ಜನವರಿ 1, 2028ರಂದು ಒಂದು ತೀರ್ಪನ್ನು ನೀಡಿರೋದ್ರಿಂದ ಅಲ್ಲಿ ಒಂದಿಷ್ಟು ಮಾನದಂಡಗಳು ಕೂಡ ಒಳಪಡಿಸುವುದಕ್ಕೆ ಸರ್ಕಾರಕ್ಕೆ ಸೂಚನೆಯನ್ನ ಕೋರ್ಟ್ ಕೂಡ ನೀಡಿತ್ತು. ಇದಾದ ಬಳಿಕ ಇದೀಗ ನಾಗಮೋಹನ್ ದಾಸ್ ಅವರ ವರದಿ ನೀಡಿರೋದ್ರಿಂದ ನಾಗಮೋಹನ್ ದಾಸ್ ವರದಿಯಲ್ಲಿ ಯಾವೆಲ್ಲ ಅಂಶಗಳು ಪ್ರಮುಖವಾಗಿ ಗಣನೆಗೆ ಬಂದಿದ್ದಾವೆ, ಯಾವ ರೀತಿ ಒಂದು ಸಮುದಾಯಗಳ ಒಂದು ಅದರಲ್ಲಿ ಎಡಗೈ ಬಲಗೈ ಸಮುದಾಯದಲ್ಲಿ ಯಾವ ರೀತಿ ಸಮೀಕ್ಷೆ ಆಗಿದೆ, ಯಾರೆಲ್ಲ ಬಿಟ್ಟು ಹೋಗಿದ್ದಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಭಾಗದಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಕೂಡ ಕೆಲವೊಂದಿಷ್ಟು ಸಮೀಕ್ಷೆ ಸರಿಯಾಗಿ ಆಗಿಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲವನ್ನು ಸರ್ಕಾರ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಅದ್ರ ಜೊತೆಗೆ ಇರುವಂತಹ ಜನಸಂಖ್ಯೆ ಮತ್ತು ಉಪ ಪಂಗಡಗಳಿರುವಂತಹ ಸಮೀಕ್ಷೆ ಆಗಿರುವಂತದ್ದು ಮಾಹಿತಿ ಇರೋದ್ರಿಂದ ಹೀಗಾಗಿ ಸರ್ಕಾರ ಇನ್ನೂ ಕೆಲವು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವರದಿಯನ್ನ ಇಟ್ಟು ಚರ್ಚೆ ಮಾಡಬೇಕಾಗತ್ತೆ. 1766 ಪುಟಗಳ ಒಂದು ವರದಿ ಏನಿದೆ, ಈ ವರದಿಯಲ್ಲಿರುವಂತಹ ಅಂಶಗಳ ಬಗ್ಗೆ ಸಮರ್ಪಕವಾಗಿ ಚರ್ಚೆಯನ್ನು ನಡೆಸಿ ಕೆಲವೊಂದಿಷ್ಟು ಪಂಗಡಗಳಿಗೆ ಅನ್ಯಾಯ ಆಗದೇ ಇರುವ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನವನ್ನ ಮಾಡಬೇಕಾಗಿರುವಂತದ್ದು. ಪ್ರಮುಖವಾಗಿ ವಿದ್ಯಾ, ಬಲಗೈ ಸಮುದಾಯಕ್ಕೆ 5.5% ಮೀಸಲಾತಿಯನ್ನ ಕೊಟ್ರೆ ಎಡಗೈ ಸಮುದಾಯಕ್ಕೆ 6.5% ಈಗಾಗಲೇ ಮೀಸಲಾತಿಯನ್ನ ಕೊಡ್ತಿದ್ದಾರೆ. ಅದರ ಜೊತೆಗೆ ಉಳಿದ ಉಪ ಸಮಿತಿಗಳಿದಾವೆ, ಉಪಜಾತಿಗಳಿದಾವೆ, ಅವುಗಳಿಗೆ 7% ಕೊಡುವಂತ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಇದೆ ಅನ್ನುವಂತ ಮಾಹಿತಿ ಸಿಗ್ತಿರುವಂತದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ. ನೋಡೋಣ ಅದರ ಹೈಲೈಟ್ಸ್ ಏನು ಅನ್ನೋದು ಇನ್ನೂ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತೆ, ಯಾಕಂದ್ರೆ ಈಗ ತಾನೇ ಸಿದ್ದರಾಮಯ್ಯ ಅವರ ಕೈಗೆ ರಿಪೋರ್ಟ್ ಹೋಗಿದೆ. ಕಾದ್ ನೋಡೋಣ ಏನೇನಿದೆ ಅಂತ.